ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಧೃತಿ ಡಿವೋಷನಲ್ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಏಕಾದಶಿಯ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಒಂದು ವೇಳೆ ನಿಮಗೆ ಯಾವುದೇ ತೆರನಾದಂತಹ ಪೂಜೆ, ಪುನಸ್ಕಾರ, ಉಪವಾಸ, ವೃತಾಚರಣೆ ಮಾಡಲು ಆಗದೇ ಇದ್ದಲ್ಲಿ ಈ ಕಥೆಯನ್ನು ಭಕ್ತಿಯಿಂದ ಕೇಳಿ ನಿಮ್ಮ ವೃತದ ಪೂರ್ಣ ಫಲವನ್ನು ಪಡೆಯಿರಿ. ಎಲ್ಲರಿಗೂ ಎಲ್ಲ ಸಮಯದಲ್ಲೂ ಎಲ್ಲ ವೃತಗಳನ್ನು ಆಚರಣೆ ಮಾಡಲು ಆಗುವುದಿಲ್ಲ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ದೇಹದಲ್ಲಿ ಆಗುವ ಬದಲಾವಣೆಗಳಿಂದ ಮುಟ್ಟು, ಹಾಗೆ ಮನೆಯಲ್ಲಿ ಯಾವುದಾದರೂ ಸೂತಕ, ಹಾಗೆ ಅನಿರೀಕ್ಷಿತ ಪ್ರಯಾಣ ಈ ತೆರನಾಗಿ ಇರುವುದಾಗ ಎಲ್ಲರಿಗೂ ವೃತಾಚರಣೆ ಮಾಡಲು ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ವೃತವನ್ನು ಪೂರ್ತಿಯಾಗಿ ಭಕ್ತಿಯಿಂದ ಕೇಳಿದರೆ ಪೂರ್ಣ ಫಲ ದೊರೆಯುತ್ತದೆ ಅಂತ ಭಗವಾನ್ ವಿಷ್ಣುವೇ ಹೇಳಿದ್ದಾರೆ. ಇವಾಗ ನಾನು ಮಾಘ ಮಾಸದ ಏಕಾದಶಿಯ ವೃತ ಮಹಿಮೆಯನ್ನು ಹೇಳ್ತಾ ಇದ್ದೀನಿ, ಪೂರ್ತಿಯಾಗಿ ಕೇಳಿರಿ. ಒಮ್ಮೆ ದೇವೇಂದ್ರನು ದೇವತೆಗಳೊಂದಿಗೆ ದೇವಲೋಕದ ಆನೆ ಐರಾವತದ ಮೇಲೆ ಕುಳಿತು ಭೂಲೋಕಕ್ಕೆ ಬಂದನು. ಅಲ್ಲಿ ಸುಂದರವಾದ ಹೂಗಳಿಂದ ಅರಳಿರುವ ಉದ್ಯಾನವನವಿತ್ತು. ಹೂಗಳನ್ನು ಕಳ್ಳರು ಕದಿಯಬಾರದೆಂದು ತೋಟದ ಮಾಲಿ ಶೂದ್ರನು ಶ್ರೀಹರಿಯ ಅಭಿಷೇಕದ ಜಲಪೂಜೆಯ ಗಂಧ ಪುಷ್ಪಗಳ ನಿರ್ಮಾಲ್ಯವನ್ನು ತೋಟದಲ್ಲಿ ಹರಡಿದ್ದನು. ಅಲ್ಲಿಗೆ ಬಂದ ದೇವೇಂದ್ರ ಅರಳಿರುವ ಪುಷ್ಪಗಳನ್ನು ನೋಡಿ ದೇವಲೋಕದ ಸ್ತ್ರೀಯರಿಗೆ ಕೊಡಲು ಹೂಗಳನ್ನು ಕೊಯ್ಯುವಂತೆ ದೇವತೆಗಳಿಗೆ ಆಜ್ಞಾಪಿಸಿದನು. ಪಾರಿಜಾತದ ವೃಕ್ಷದ ಬಳಿಗೆ ಹೋಗುವಾಗ ಶ್ರೀಹರಿಯ ನಿರ್ಮಾಲ್ಯ ದಾಟಿ ಹೋಗಬೇಕಿತ್ತು. ದಾಟಿ ಹೋದರು. ಇದರಿಂದ ಅವರಿಗೆಲ್ಲ ದೋಷ ತಗುಲಿ ಹಾರುವ ಶಕ್ತಿ ಕಳೆದುಕೊಂಡರು. ಈ ದೃಶ್ಯವನ್ನು ಕಂಡ ತೋಟದ ಮಾಲಿ ಶೂದ್ರನು ದೇವತೆಗಳ ಬಂದು ಅವರಿಗೆಲ್ಲ ನಮಸ್ಕರಿಸಿ, ದೇವತೆಗಳು, ನೀವು ಮಾಡಿದ್ದು ಸರಿಯಲ್ಲ. ಹರಿಯ ಪೂಜೆಗಾಗಿ ನಾನು ಈ ತೋಟವನ್ನು ನಿರ್ಮಿಸಿದೆನು. ಅಂಥ ಹೂಗಳನ್ನು ಕೇವಲ ದೇವಲೋಕದ ಸ್ತ್ರೀಯರಿಗಾಗಿ ಕಳ್ಳತನ ಮಾಡಿದ ಕಾರಣ ನೀವು ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡಿರಿ ಎಂದನು. ತೋಟಗಾರನ ಮಾತನ್ನು ಕೇಳಿದ ದೇವೇಂದ್ರನು ಮುಂದೆ ಬಂದು, ಅಯ್ಯ ತೋಟಗಾರ, ನಮ್ಮದು ಅಪರಾಧಗಳಾಗಿದೆ. ದೇವತೆಗಳ ಒಡೆಯ ಇಂದ್ರ ನಾನು. ಇವರೆಲ್ಲರ ಮುಂದಿನ ಸ್ಥಿತಿ ಏನು ತಿಳಿಸು ಎಂದು ಮಾತನಾಡುವಾಗ ಇಂದ್ರನ ಕಾಲಿಗೂ ಹರಿಯ ನಿರ್ಮಾಲ್ಯ ಸೋಕಿ ಅವನು ಸಹ ಸುರಲೋಕ ಸೇರಲು ಆಗದಾಯಿತು. ತೋಟಗಾರ ಏನು ಮಾತಾಡದೆ ಮನೆಗೆ ಹೋದನು. ದೇವತೆಗಳಿಗೆ ಭೂಲೋಕದ ಆಹಾರ ರುಚಿಸದೆ ಕಂಗೆಟ್ಟರು. ವಾರ ಉರುಳಿತು. ಅಮೃತವೂ ಇಲ್ಲದೆ ಒಣಗಿದರು. ಶರೀರದ ಮೈತಾಪ ಹೆಚ್ಚಿತು. ತೋಟಗಾರ ಬಂದು ಅವರ ಸ್ಥಿತಿಯನ್ನು ನೋಡಿ ಮರುಗಿ ವಿಷ್ಣುವಿನ ನೈರ್ಮಾಲ್ಯವನ್ನು ನೀರಿನಿಂದ ತೊಳೆದು ಶುದ್ಧಿ ಮಾಡಿದನು. ಉಪವಾಸವಿದ್ದ ದೇವತೆಗಳ ಜೊತೆ ತಾನೂ ಉಪವಾಸ ಮಾಡಿದನು. ಭೂಲೋಕಕ್ಕೆ ಬಂದು ಮಾಸಗಳೇ ಕಳೆದರೂ ಸುರಲೋಕಕ್ಕೆ ಬರದೇ ಇರುವಾಗ ಸ್ತ್ರೀಯರು ಕಂಗೆಟ್ಟರು. ದೇವತೆಗಳಿಗೆ ನೋಡಿ ಬರಲು ಕಳಿಸಿದರು. ದೇವತೆಗಳು ಶೂದ್ರನ ತೋಟಕ್ಕೆ ಬಂದು ಅಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದ ದೇವತೆಗಳನ್ನು ನೋಡಿ ನೊಂದರು. ಈ ಸ್ಥಿತಿಗೆ ಕಾರಣವಾದ ಪಾರಿಜಾತ ವೃಕ್ಷದ ಮೇಲೆ ಕೋಪಗೊಂಡು ಬೇರು ಸಹಿತ ಕಿತ್ತು ಎಸೆಯಲು ನೋಡಿದರು. ಆದರೆ ಅದು ಅಲುಗಾಡಿಸಲು ಆಗಲಿಲ್ಲ. ಆಗ ಆಕಾಶ ಮಾರ್ಗದಲ್ಲಿದ್ದ ನಾರದರು ಇಳಿದು ದೇವತೆಗಳ ಅವಸ್ಥೆಯನ್ನು ಕಂಡು ಅದಕ್ಕೆ ಪರಿಹಾರ ಕೇಳಲು ವಿಷ್ಣು ಲೋಕಕ್ಕೆ ಬಂದರು. ವಿಷ್ಣುವಿಗೆ ನಮಸ್ಕರಿಸಿ, ಹೇ ನಾರಾಯಣ, ಒಬ್ಬ ತೋಟಗಾರನು ಭಕ್ತಿಯಿಂದ ನಿರ್ಮಿಸಿದ ಹೂದೋಟದಲ್ಲಿ ಮಾಲಿಯನ್ನು ಕೇಳದೆ ದೇವತೆಗಳು ಪಾರಿಜಾತ ಹೂಗಳನ್ನು ಅಪಹರಿಸಿ ಅಪಚಾರ ಮಾಡಿದ್ದಾರೆ. ಇದರ ಫಲವಾಗಿ ತಮ್ಮ ಗಗನಗಾಮಿ ಶಕ್ತಿಯನ್ನು ಕಳೆದುಕೊಂಡು ಭೂಲೋಕದಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ಉದ್ಧರಿಸು ಎಂದು ಪ್ರಾರ್ಥಿಸಿದನು. ನಾರಾಯಣನು, ಮಹರ್ಷಿಗಳೇ, ಇಂದ್ರನು ರಂಭಾದಿ ದೇವತೆಗಳಿಗಾಗಿ ಅಪಹರಿಸಿದ್ದು ತಪ್ಪು. ಅಲ್ಲದೆ ಪಾರಿಜಾತ ಅಮೃತದಿಂದ ಉದ್ಭವಿಸಿದ ಪವಿತ್ರ ವೃಕ್ಷ. ಶೂದ್ರನು ಬಡವನಾದರೂ ಗಿಡಗಳಿಗೆ ನೀರು ಹಾಕಿ ನಿರ್ಮಿಸಿ ತೋಟದಲ್ಲಿ ಬೆಳೆದ ಹೂಗಳನ್ನು ಮಾರುವುದು ಅವನ ವೃತ್ತಿ. ಹೂಗಳು ಕಳ್ಳತನ ಆಗಬಾರದೆಂದು ಪೂಜಾ ನೈರ್ಮಲ್ಯವನ್ನು ಹರಡಿದ್ದನು. ಅರಿತೋ ಅರಿಯದೆಯೋ ನನಗೆ ಭಕ್ತಿಯಿಂದ ಅರ್ಪಿಸಿದ ಫಲ, ಪುಷ್ಪ, ಗಂಧ, ಅಭಿಷೇಕದ ಜಲವನ್ನು ದಾಟಿ ಅಥವಾ ತುಳಿದವರು ಕಾಲಿನ ಶಕ್ತಿ ಕಳೆದುಕೊಳ್ಳುವರು. ಈ ಸ್ಥಿತಿ ತಂದುಕೊಂಡ ದೇವತೆಗಳ ದುಃಖ ಕಂಡು ಮರುಗಿ ತೋಟಗಾರ ನಿರ್ಮಾಲ್ಯವನ್ನು ಪುನಃ ತೊಳೆದನು. ಆದರೆ ಈಗಾಗಲೇ ಇಂದ್ರಾದಿ ದೇವತೆಗಳು ನಿರ್ಮಾಲ್ಯವನ್ನು ತುಳಿದು ಕುಂಟರಾಗಿ ಅನ್ನ ಆಹಾರವಿಲ್ಲದೆ ಭೂಲೋಕದಲ್ಲಿ ಇರುವ ಸ್ಥಿತಿ ನೋಡಿ ಶೂದ್ರನು ಸಹ ಉಪವಾಸ ಮಾಡುತ್ತಿದ್ದಾನೆ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಪವಿತ್ರವಾದ ದಿನ. ಇಂದು ರಾತ್ರಿ ಶೂದ್ರನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಅಷ್ಟಾಕ್ಷರಿ ಮಂತ್ರವನ್ನು ಜಪಿಸಿ ಇಡೀ ರಾತ್ರಿ ಜಾಗರಣೆ ಮಾಡಿದರೆ ಅವನಿಗೆ ನಾನು ಒಲಿಯುವೆನು. ಬಳಿಕ ದೇವತೆಗಳು ಸುರಲೋಕಕ್ಕೆ ಬರಲು ಸಾಧ್ಯವಾಗುತ್ತದೆ. ಈಗ ನೀವು ಹೋಗಿ ಅದಕ್ಕೆ ವ್ಯವಸ್ಥೆ ಮಾಡಿ ಎಂದು ಹೇಳಿದನು. ನಾರದರು ನಾರಾಯಣನ ಆದೇಶದಂತೆ ಭೂಲೋಕಕ್ಕೆ ಬಂದು ನೋಡಿದರು. ಇಂದ್ರಾದಿ ದೇವತೆಗಳು ಉಪವಾಸದಿಂದ ಮೂರ್ಛಿತರಾಗಿ ಬಿದ್ದಿದ್ದರು. ಶೂದ್ರನಲ್ಲಿ ನಿವೇದಿಸಿ ಪೂಜೆ ಮಾಡಿ ಉಪವಾಸ ಕೈಗೊಳ್ಳುವಂತೆ ಹೇಳಿದರು. ನಾರದರಿಂದ ಉಪದೇಶ ಪಡೆದ ಶೂದ್ರನು ತನ್ನ ಮನೆಗೆ ಹೋಗಿ ಹೆಂಡತಿಯೊಡನೆ ಕುಳಿತು ಶ್ರೀಹರಿಯನ್ನ ಪತ್ರ ಪುಷ್ಪಾದಿಗಳಿಂದ ಪೂಜಿಸಿ
ಓಂ ನಮೋ ನಾರಾಯಣ ಎಂಬ ಮಂತ್ರವನ್ನು ಭಕ್ತಿಯಿಂದ ಇಡೀ ರಾತ್ರಿ ಜಪಿಸಿ ಏಕಾದಶಿ ವ್ರತವನ್ನು ನಿಯಮಬದ್ಧವಾಗಿ ಆಚರಿಸಿದನು. ಕೊಟ್ಟ ಮಾತಿನಂತೆ ನಾರಾಯಣ ಪ್ರಾತಃ ಕಾಲ ಶೂದ್ರನ ಮುಂದೆ ಪ್ರತ್ಯಕ್ಷನಾದನು. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನು, ಶಂಖ ಚಕ್ರ ಗದಾಪಾಣಿಯು, ತುಳಸಿ ಮಾಲೆಯನ್ನು ಧರಿಸಿದವನು, ಪೀತಾಂಬರಧಾರಿಯು, ಮಹಿತೋ ಮಹಿಮನು ಆದ ಪರಮಾತ್ಮನು, ಹುಟ್ಟಿನಿಂದ ಶೂದ್ರನಾಗಿದ್ದ ತೋಟದ ಮಾಲಿ ತನ್ನ ಮನೆಗೆ ಶ್ರೀಹರಿ ಬಂದುದನ್ನು ಕಂಡು ಶೂದ್ರನು ತನ್ನ ಭಾಗ್ಯಕ್ಕೆ ಏನೇ ಇಲ್ಲ ಎಂದುಕೊಂಡನು. ನಾರಾಯಣನು, ಅಯ್ಯ, ನಿನ್ನ ಕೋರಿಕೆ ಏನು ಕೇಳು ಎಂದನು. ದೇವತೆಗಳು ಗಗನ ಸಂಚಾರ ಶಕ್ತಿಯನ್ನು ಕಳೆದುಕೊಂಡು ಅನ್ನಾಹಾರಗಳಿಲ್ಲದೆ ಇರುವುದನ್ನು ನಾರಾಯಣನಿಗೆ ತಿಳಿಸಿ ಅವರು ಸುರಲೋಕಕ್ಕೆ ಹೋಗುವ ಶಕ್ತಿಯನ್ನು ದಯಪಾಲಿಸು ಎಂದು ಶೂದ್ರನು ಬೇಡಿದನು. ವಿಷ್ಣು, ಶೂದ್ರನೇ, ನಿನಗಾಗಿ ಏನನ್ನು ಬೇಡಿಕೊಳ್ಳದೆ ಪರೋಪಕಾರ ಬುದ್ಧಿಯನ್ನು ಪ್ರಕಟಿಸಿ ಧನ್ಯನಾದೆ. ನೀನು ಏಕಾದಶಿ ದಿನ ವ್ರತ ಕೈಕೊಂಡು ನನಗೆ ಪ್ರಿಯನಾದೆ. ದೇವಲೋಕದ ಪಾರಿಜಾತ ವೃಕ್ಷವನ್ನು ಇಂದ್ರನಿಗೆ ಕೊಡು. ತುಳಸಿ ಪ್ರಿಯನಾದ ನನಗೆ ಪವಿತ್ರವಾದ ತುಳಸಿ ವೃಕ್ಷವನ್ನು ಕೊಡು. ಇದರಿಂದ ನಿನಗೆ ಒಳ್ಳೆಯದಾಗುವುದು ಎಂದು ಹೇಳಲು ಶೂದ್ರನು ಸಂತೋಷದಲ್ಲಿದ್ದ ತೋಟದಲ್ಲಿದ್ದ ಇಂದ್ರಾದಿಗಳನ್ನು ಎಬ್ಬಿಸಿ ಬೇರು ಸಹಿತ ಪಾರಿಜಾತ ವೃಕ್ಷವನ್ನು ಇಂದ್ರನಿಗೂ ತುಳಸಿ ವೃಕ್ಷವನ್ನು ಶ್ರೀಮನ್ನಾರಾಯಣನಿಗೂ ಕೊಟ್ಟು ಧನ್ಯನಾದನು. ದೇವತೆಗಳು ವಿಷ್ಣುವಿಗೆ ನಮಸ್ಕರಿಸಿ ತಮ್ಮ ಅಪರಾಧಕ್ಕೆ ಕ್ಷಮೆ ಕೇಳಿದರು. ಶ್ರೀಹರಿ ಎಲ್ಲರನ್ನೂ ಕ್ಷಮಿಸಿದನು. ಪಾರಿಜಾತ ವೃಕ್ಷವನ್ನು ದೇವಲೋಕದಲ್ಲಿ ನೆಟ್ಟು ಬೆಳೆಸು, ಅದು ಸುರಲೋಕ ವೃಕ್ಷವೆಂದು ಹೆಸರಾಗುತ್ತದೆ ಎಂದು ಇಂದ್ರನಿಗೆ ಹೇಳಿದನು. ದೇವತೆಗಳ ಸಮೇತ ಇಂದ್ರನು ಸಂತೋಷದಿಂದ ದೇವಲೋಕಕ್ಕೆ ತೆರಳಿದನು. ನಂತರ ವಿಷ್ಣುವು ಶೂದ್ರನಿಗೆ, ನೀನು ಕ್ರಮವಾಗಿ ಏಕಾದಶಿ ವ್ರತವನ್ನು ಮಾಡಿರುವೆ. ಇದನ್ನು ಯಾರು ಮಾಡುತ್ತಾರೋ ಅವರು ನನ್ನ ಪ್ರೀತಿ ಪಾತ್ರರಾಗಿ ಮುಂದೆ ವೈಕುಂಠವನ್ನು ಸೇರುತ್ತಾರೆ. ಏಕಾದಶಿ ವ್ರತ 1000 ಅಶ್ವಮೇಧ ಯಾಗಗಳನ್ನು ಮಾಡಿದ ಫಲವನ್ನು ಕೊಡುತ್ತದೆ. ಶ್ರೀಹರಿಯ ಪ್ರೀತ್ಯರ್ಥಕ್ಕಾಗಿ ಈ ವ್ರತವನ್ನು ಮಾಡುವವರು ಸಕಲ ಪಾಪಗಳಿಂದ ಮುಕ್ತರಾಗಿ ಶ್ರೀಹರಿಯ ಪ್ರಿಯರಾಗುವರು ಎಂದು ಹೇಳಿ ಅಂತರ್ಧಾನನಾದನು. ಕರ್ಣಂ ಕಾರಣಂ ಕರ್ತಾ ಕಾರ್ಯಂ ಕರ್ಮ ಕ್ರಿಯಾಮತಿ ಕಾರ್ಯಾತೀತೋ ಗವಾಂನಾಥೋ ಜಗನ್ನಾಥೋ ಗುಣಾಕರ ಕೀರ್ತಿಪ್ರದ ಕೀರ್ತಿದಾತ ಗಜೇಂದ್ರ ಭುಜ ಪೂಜಿತ ಸರ್ವಾಂತರಾತ್ಮ ಸರ್ವಾತ್ಮ ಮೋಕ್ಷರೂಪೇ ನಿರಾಯುಧ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ನಾನು ಏಕಾದಶಿಯ ವ್ರತ ಮಹಿಮೆ ಮತ್ತು ಕಥೆಯನ್ನು ಹೇಳಿದ್ದೀನಿ. ಈ ಕಥೆಯನ್ನು ಪೂರ್ತಿಯಾಗಿ ಕೇಳಿ ನಿಮ್ಮ ವ್ರತದ ಸಂಪೂರ್ಣ ಫಲವನ್ನು ಪಡೆಯಿರಿ ಅಂತ ಹೇಳ್ತಾ, ನಿಮಗೆ ನಾನು ಹೇಳಿರುವ ಕಥೆ ಹಾಗೂ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.